ವೆಲ್ಕಮ್ಸ್ ಟು ನವ್ಯಾಸ್ ವ್ಲಾಗ್. ಬನ್ನಿ ಇವತ್ತು ಗರಿ ಗರಿಯಾದ ಕರ್ಜಿಕಾಯಿ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ಫಸ್ಟು ನೋಡೋಣ. ಇದಕ್ಕೆ ನಾನು ಚಿರೋಟಿ ರವೆ ಮತ್ತು ಮೈದಾನ ಯೂಸ್ ಮಾಡ್ಕೊಂಡಿದ್ದೀನಿ. ನೋಡಿ, ನಾನು 1 kg ಮೈದಾ ತೊಗೊಂಡಿದ್ದೀನಿ, 1/4 kg ಚಿರೋಟಿ ರವೆ ಹಾಕಿದ್ದೀನಿ, ಅರಿಶಿನ ಪುಡಿ ಹಾಕಿದ್ದೀನಿ ಮತ್ತು 1 ಚಿಟಿಕೆ ಉಪ್ಪು ಹಾಕಿದ್ದೀನಿ. ಇದನ್ನು ಪೂರಿ ಅಥವಾ ಚಪಾತಿ ಹದಕ್ಕೆ ಕಲಿಸ್ಕೋಬೇಕು. ನೋಡಿ, ಈ ರೀತಿ ಕಲಿಸ್ಕೊಬೇಕು. ಈ ರೀತಿ ನಾದಿರೋ ಹಿಟ್ಟಿಗೆ ಸ್ವಲ್ಪ ಎಣ್ಣೆ ಹಾಕಿ ಮತ್ತೆ ಇನ್ನೊಂದು ಸರಿ ನಾದ್ಕೋಬೇಕು. ಮತ್ತು ಬನ್ನಿ ಈಗ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ಮೊದಲನೇದಾಗಿ ನಾನು ಕಡಲೆ ಬೀಜ ಹುರ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ಹುರ್ಕೋಬೇಕು. ಅದು ಬ್ರೌನ್ ಕಲರ್ಗೆ ಟರ್ನ್ ಆಗೋ ರೀತಿ. ನಮಗೆ ಕಡಲೆ ಬೀಜನೇ ಮೇಯ್ನು ಕರ್ಜಿಕಾಯಲ್ಲಿ. ಇದನ್ನು ಹದವಾಗಿ ಹುರ್ಕೊಳ್ಳೋದ್ರಿಂದ ನಮಗೆ ಟೇಸ್ಟು ತುಂಬಾ ರುಚಿಯಾಗಿ ಬರುತ್ತೆ. ನೋಡಿ, ಈ ರೀತಿ ಆಗಿದೆ. ನೆಕ್ಸ್ಟು ಕೊಬ್ಬರಿನ ತುರ್ಕೋತಾ ಇದ್ದೀನಿ. ನಾನು ಒಂದು ಪೂರ್ತಿ ಕೊಬ್ಬರಿನ ತೊಗೊಂಡು ಅದನ್ನು 2 ಭಾಗ ಮಾಡಿ ಈ ರೀತಿ ಕೊಬ್ಬರಿನ ತುರ್ಕೋತಾ ಇದ್ದೀನಿ. ಕೆಲವರು ಮಿಕ್ಸಿಗೆ ಸಹ ಇದನ್ನು ಗ್ರೈಂಡ್ ಮಾಡ್ಕೋತಾರೆ, ಬಟ್ ನನಗೆ ತುರ್ಕೊಂಡ್ರೇ ಇಷ್ಟ. ಮತ್ತು ಬೆಲ್ಲನ, ಇದು ಉಂಡೆ ಬೆಲ್ಲ ತೊಗೊಂಡಿದ್ವಿ, ಹಾಗಾಗಿ ಇದನ್ನು ಕುಟ್ತಾ ಇದ್ದೀವಿ. ನೋಡಿ, ಈ ರೀತಿ ಇದನ್ನು ಮಿಕ್ಸಿ ಕೂಡ ಹಾಕೊಬೋದು, ಬಟ್ ಇದು ಅರ್ಧ ಭಾಗ ಸ್ವಲ್ಪ ಪೌಡರ್ ಮಾಡಿಕೊಂಡು ಅದಾದಮೇಲೆ ಮಿಕ್ಸಿಗೆ ಹಾಕೊಳ್ಳೋದ್ರಿಂದ ಕಂಪ್ಲೀಟಾಗಿ ಪುಡಿ ಆಗುತ್ತೆ. ನೆಕ್ಸ್ಟು ಹುರ್ಗಡ್ಲೆ ತೊಗೊಂಡಿದ್ದೀನಿ, ಅರ್ಧ kg ಹುರ್ಗಡ್ಲೆ ತೊಗೊಂಡು ಸಿಮ್ಮಲ್ಲಿ ಇಟ್ಕೊಂಡು ಇದನ್ನು ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಇದನ್ನ ಬಿಸಿ ಮಾಡಿಕೊಂಡು ಈ ರೀತಿ ಅದು ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಹುರ್ಕೋಬೇಕಾಗತ್ತೆ. ಈಗ ನಾವು ಮಾಡಿರೋ ಎಲ್ಲ ಐಟಮ್ಸ್ನ ನಾವು ಈಗ ಮಿಕ್ಸಿಲಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಕಡಲೆ ಬೀಜ ನಾವು ಆಗಲೇ ಹುರ್ಕೊಂಡಿದ್ವಲ್ಲ, ಅದನ್ನು ಸಿಪ್ಪೆಯನ್ನು ಬಿಡಿಸ್ತಾ ಇದ್ದೀವಿ. ಈ ರೀತಿ ಸಿಪ್ಪೆನ ಪೂರ್ತಿ ಸಿಪ್ಪೆಲ್ಲ ಹೋಗೋ ರೀತಿ ನಾವು ಬಿಡಿಸ್ಕೋಬೇಕು. ಈಗ ಒಂದು ಜಾರ್ಗೆ ಏಲಕ್ಕಿ ಹಾಕ್ಕೊಂಡು ಮತ್ತು ಅದಕ್ಕೆ ಹುರ್ಗಡ್ಲೆ ಹಾಕೋತಾ ಇದ್ದೀನಿ. ಇದೆರಡನ್ನು ಗ್ರೈಂಡ್ ಮಾಡೋಣ. ಹುರ್ಗಡ್ಲೆ ಜೊತೆ ಏಲಕ್ಕಿ ಹಾಕೋದ್ರಿಂದ ಅದು ಫುಲ್ ಗ್ರೈಂಡ್ ಆಗುತ್ತೆ, ಅದಕ್ಕೋಸ್ಕರ ಪುಡಿ ಪುಡಿ ಆಗುತ್ತಲ್ಲ, ಹಾಗಾಗಿ ನಾನು ಏಲಕ್ಕಿನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ ನೆಕ್ಸ್ಟು ಕಡಲೆ ಬೀಜ ಹುರ್ಕೋತಾ ಇದ್ದೀನಿ. ಈಗ ಒಂದು ಬೌಲ್ಗೆ ಎಲ್ಲ ಮಿಶ್ರಣನ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈಗ ನೆಕ್ಸ್ಟು ಇದಕ್ಕೆ ಪೌಡರ್ ಮಾಡ್ಕೊಂಡಿರೋ ಕಡಲೆ ಬೀಜನ ಕೂಡ ಹಾಕೋತಾ ಇದ್ದೀನಿ. ನೋಡಿ, ಈಗ ನಾನೊಂದು ಪೂರ್ತಿ ಕೊಬ್ಬರಿನ ತುರ್ಕೊಂಡಿದ್ದೆ, ಅದನ್ನು ಹಾಕೋತಾ ಇದ್ದೀನಿ. ನೆಕ್ಸ್ಟು ಕಡಲೆ ಬೀಜನ ಗ್ರೈಂಡ್ ಮಾಡಿಕೊಂಡು ಈ ಗ್ರೈಂಡ್ ಮಾಡಿರೋ ಪೂರ್ತಿ ಅದನ್ನು 3/4 ಭಾಗ ಗ್ರೈಂಡ್ ಮಾಡಬೇಕಾಗತ್ತೆ. ಸೊ 3/4 ಭಾಗ ಗ್ರೈಂಡ್ ಮಾಡಿ ಇದನ್ನು ಹಾಕಿ ಇದರೊಳಗಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಗಲೇ ಕರ್ಜಿಕಾಯಿ ಅದು ತುಂಬ ರುಚಿಯಾಗಿ ಬರೋದಕ್ಕೆ ಸಾಧ್ಯ. ನೆಕ್ಸ್ಟು ಹಿಟ್ಟನ್ನ ನಾವು ನಾದಿ ಅರ್ಧ ಗಂಟೆ ಇಟ್ಟಿದ್ವಲ್ಲ, ಆ ಹಿಟ್ಟನ್ನು ನಾವಿವಾಗ ಪೂರಿ ಥರ ಮಾಡ್ಕೊತಾ ಇದ್ದೀವಿ. ಪೂರಿ ಥರ ಪೂರಿ ರೀತಿ ನಾವು ಈ ರೀತಿ ಲಟ್ಟಿಸ್ಕೊತಾ ಇದ್ದೀವಿ. ನೋಡಿ, ಈಗ ಪೂರಿ ಥರ ಆಗಿದೆ. ಇದನ್ನು ಈಗ ನಾವು ಇದಕ್ಕೆ ಮಿಕ್ಸ್ ಮಾಡ್ಕೊಂಡಿರೋ ಕರ್ಜಿಕಾಯಿ ಮಿಶ್ರಣವನ್ನು ಹಾಕೋಬೇಕು. ನೋಡಿ, 2 ಸ್ಪೂನ್ ನಾನು ಹಾಕೋತಾ ಇದ್ದೀನಿ. 2 ಸ್ಪೂನ್ ಇದರಲ್ಲಿ ಹಾಕಿ ಅದನ್ನು ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿ ಎಕ್ಸ್ಟ್ರಾ ಹಿಟ್ಟನ್ನು ನಾವು ತೆಗೆದುಬಿಡಬೇಕು. ಸೊ ಆಗ ನಮಗೆ ನೀಟಾಗಿ ಶೇಪಲ್ಲಿ ಬರುತ್ತೆ. ನೋಡಿ, ವಾವ್, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಒಂದು ಸ್ವಲ್ಪನೂ ಕೂಡ ಅದು ಒಡ್ಕೊಳ್ಳೋದಿಲ್ಲ. ನಾವು ನೀಟಾಗಿ ಅದನ್ನು ಮಾಡಬೇಕಾಗತ್ತೆ. ಇಲ್ಲಾಂದರೆ ತುಂಬ ಒಣಗಿಬಿಟ್ರೆ ಅದು ಓಪನ್ ಆಗಿಬಿಡುತ್ತೆ, ಪೌಡರೆಲ್ಲ ಎಣ್ಣೆ ಒಳಗಡೆ ಬಂದುಬಿಡುತ್ತೆ. ಸೊ ಆ ರೀತಿ ಬರದೇ ಇರೋ ರೀತಿ ನಾವು ನೋಡ್ಕೋಬೇಕು. ಸೊ ಒಂದು ಬಾಣಲಿಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ನೋಡಿ ಕರ್ಜಿಕಾಯಿನ ಹಾಕ್ತಾ ಇದ್ದೀನಿ. ಅದು ನೋಡಿ, ಈಗ ಅದು ಎಣ್ಣೆಯಲ್ಲಿ ಮುಳುಗಬೇಕು. ಈ ರೀತಿ ಎಣ್ಣೆಯಲ್ಲಿ ಮುಳುಗೋದ್ರಿಂದ ಕರ್ಜಿಕಾಯಿ ಚೆನ್ನಾಗಿ ಬರುತ್ತೆ ಮತ್ತು ಅದು ಒಳಗಡೆ ಇರೋ ಮಿಶ್ರಣ ಎಲ್ಲ ಹದವಾಗಿ ಫ್ರೈ ಆಗಿರುತ್ತೆ. ನೋಡಿ, ಈ ರೀತಿ ಒಂದು ಸೈಡು ಇದು ಫ್ರೈ ಆಗಿದೆ. ನೆಕ್ಸ್ಟು ಇನ್ನೊಂದು ಸೈಡ್ ಇದನ್ನು ಫ್ರೈ ಮಾಡಬೇಕು. ಸೊ ಅದಕ್ಕೆ ನಾನು ಅದನ್ನು ತಿರುಗಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಹೀಗೆ ನಾವು ಇದನ್ನು ಟರ್ನ್ ಮಾಡಿಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಫ್ಲಫಿಯಾಗಿ ಬಂದಿದೆ. ಮತ್ತು ಜಾಸ್ತಿ ಸೀಸಿದ್ರೆ ಚೆನ್ನಾಗಿರಲ್ಲ, ಈ ಹದವಾಗಿದ್ದರೆ ಸಾಕು. ನೋಡಿ, ಈಗ ತೆಗಿತಾ ಇದ್ದೀನಿ. ಇಷ್ಟು ಫ್ರೈ ಆದರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಸಹ ಮನೇಲಿ ಒಂದ್ಸರಿ ಟ್ರೈ ಮಾಡಿ. ಕರ್ಜಿಕಾಯಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಮಕ್ಕಳಿಗೆ ಸ್ನ್ಯಾಕ್ಸ್ ಟೈಮ್ ಕೂಡ ಕೊಡ್ಬೋದು. ಅವ್ರಿಗೂ ಕೂಡ ತುಂಬಾ ಖುಷಿಯಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.